ಪೂರಿ ಜಗನ್ನಾಥ ದೇವಾಲಯದಲ್ಲಿ ತ್ರಿಮೂರ್ತಿಗಳನ್ನು ಕಾಣಬಹುದು. ಅದುವೇ ಜಗನ್ನಾಥ್, ಸುಭದ್ರ ಹಾಗೂ ಬಲರಾಮ. ಸುಭದ್ರ ದೇವಿಯು ಅಣ್ಣಂದಿರಾದ ಬಲರಾಮ ಹಾಗೂ ಶ್ರೀಕೃಷ್ಣರೊಂದಿಗೆ ಪೂಜಿಸಲ್ಪಡುವ ಏಕೈಕ ಮಂದಿರವಿದು. ಸ್ನೇಹಿತರೆ, ಜಗನ್ನಾಥ ದೇವಾಲಯದ ಗೋಪುರ ಮೇಲೆ ಕಾಣಿಸುವ ಧ್ವಜವನ್ನು ಪ್ರತಿದಿನ ಬದಲಾಯಿಸಲಾಗುತ್ತೆ. ಯಾವುದೇ ಸುರಕ್ಷಣೆ ವ್ಯವಸ್ಥೆ ಮಾಡಿಕೊಳ್ಳದೆ ಬರಿಗೈಯಲ್ಲಿ ಪ್ರತಿದಿನ 45 ಮಹಡಿಗಳನ್ನು ಗೋಪುರವನ್ನು ಹತ್ತಿ ಈ ಧ್ವಜವನ್ನು ಬದಲಾಯಿಸಲಾಗುತ್ತದೆ. ಅಂದಾಗೆ ಈ ಧ್ವಜ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುವುದು ಅಚ್ಚರಿಯನ್ನು ಉಂಟು ಮಾಡುತ್ತದೆ. ನಂಬಿಕೆಗಳ ಪ್ರಕಾರ ಇದು ಪವಾಡವೇ ಸರಿ. ಬದಲಾಯಿಸದೆ ಹೋದಲ್ಲಿ 18 ವರ್ಷಗಳ ಕಾಲ ದೇವಾಲಯ ಮುಚ್ಚಲಾಗುತ್ತದೆ. ಚಾರ್ಧಾಮ್ಗಳಲ್ಲಿ ಒಂದಾದ ಪೂರಿ ಜಗನ್ನಾಥ ದೇವಾಲಯ ಭೋಜನಕ್ಕೆ ಪ್ರಸಿದ್ಧ. ರೇಣು ರನಾ ರನಾ ಆ ದೇವಸ್ಥಾನದಲ್ಲಿ 7 ಮಡಿಕೆಗಳನ್ನು ಒಂದರ ಮೇಲೆ ಒಂದಿರಿಸಿ ನೈವೇದ್ಯ ತಯಾರು ಮಾಡಲಾಗುತ್ತೆ. ಅದರ ಮೇಲಿನ ಮಡಿಕೆಯಲ್ಲಿರುವ ಪದಾರ್ಥ ಮೊದಲು ಬೇಯುತ್ತೆ. ಅಂದರೆ ನೀವು ನಂಬಲೇಬೇಕು, ಯಾಕಂದರೆ ಅದು ಪೂರಿ ದೇವಾಲಯದಲ್ಲಿ ಭೋಜನ ಶಾಲೆಯಲ್ಲಿ ಪ್ರತಿನಿತ್ಯ ನಡೆಯುತ್ತಿರುವ ವಿಸ್ಮಯ. ದಿನಕ್ಕೆ ಒಂದೆರಡಲ್ಲ, ಬರೋಬ್ಬರಿ 56 ಬಗೆಯ ನೈವೇದ್ಯಗಳನ್ನು ತಯಾರಿಸಲಾಗುತ್ತದೆ. ಅದು ದಿನಕ್ಕೆ 6 ಬಾರಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ಈ ದೇವಾಲಯಗಳಲ್ಲಿ ದೇವರಿಗೆ ನೈವೇದ್ಯವನ್ನು ಮಣ್ಣಿನ ಮಡಕೆಯಲ್ಲಿ ಸಾಂಪ್ರದಾಯಿಕ ಕಟ್ಟಿಗೆಗಳ ಬೆಂಕಿಯಿಂದ ತಯಾರು ಮಾಡಲಾಗುತ್ತೆ. ವಿಶೇಷವೇನೆಂದರೆ ಮೇಲುಗಡೆ ಇರುವ ಮಡಿಕೆಯಲ್ಲಿ ಆಹಾರ ಮೊದಲು ಬೇಯುತ್ತೆ. ಅನಂತರ ಕೆಳಗಡೆ ಇರುವ ಮಡಿಕೆ, ಅತ್ಯಂತ ಕೆಳಗೆ ಇರುವ ಮಡಿಕೆಯಲ್ಲಿರುವ ಆಹಾರ ಬೇಯುತ್ತೆ. ಇದು ದಿನವೂ ಜಗನ್ನಾಥನ ಭೋಜನ ಶಾಲೆಯಲ್ಲಿ ನಡೆಯುತ್ತಿರುವ ವಿಸ್ಮಯ. ಇಲ್ಲಿ 1000ಕ್ಕೂ ಅಧಿಕ ಮಣ್ಣಿನ ಮಡಿಕೆಗಳು, ಸುಮಾರು 600ಕ್ಕೂ ಬಣಸಿಗರು ಪ್ರತಿದಿನ ಅಡುಗೆ ಮಾಡುತ್ತಾರೆ. ಒಮ್ಮೆ ಬಳಸಿದ ಮಣ್ಣಿನ ಮಡಿಕೆಗಳನ್ನು ಅನಂತರ ಹೊಡೆದು ಹಾಕಲಾಗುತ್ತೆ. ಹಾಗಂತ ಇಲ್ಲಿವರೆಗೂ ತಯಾರು ಮಾಡಿದ ಊಟ ವ್ಯರ್ಥವಾಗಿಲ್ಲ. ಅದೇ ದೇವಸ್ಥಾನದ ಬಾಗಿಲು ಮುಚ್ಚಿದ ಕೂಡಲೇ ಊಟವೂ ಮುಗಿಯುತ್ತೆ. ಪೂರಿ ಜಗನ್ನಾಥ ಸನ್ನಿಧಿಯನ್ನು ಪ್ರವೇಶಿಸುವುದಕ್ಕೆ 4 ದ್ವಾರಗಳಿವೆ. ಪೂರ್ವದಲ್ಲಿ ಪ್ರಧಾನ ದ್ವಾರ, ಸಿಂಹದ್ವಾರ, ಪಶ್ಚಿಮದಲ್ಲಿ ವ್ಯಾಘ್ರದ್ವಾರ, ದಕ್ಷಿಣದಲ್ಲಿ ಅಶ್ವದ್ವಾರ, ಹಾಗೆ ಉತ್ತರದಲ್ಲಿ ಅಸ್ಥಿದ್ವಾರ. ಈ ಸಿಂಹದ್ವಾರ ಅದರ ಮೂಲಕ ದೇವಸ್ಥಾನವನ್ನು ಪ್ರವೇಶ ಮಾಡುವಾಗ ಮುಖ್ಯ ದ್ವಾರವನ್ನು ದಾಟಿದ ಕೂಡಲೇ ಸಮುದ್ರದ ಅಲೆಗಳು ಸದ್ದು ಕೇಳಿಸುವುದಿಲ್ಲ. ಅದೇ ಒಂದು ಹೆಜ್ಜೆ ಪ್ರವೇಶ ದ್ವಾರ ಹಿಂದಕ್ಕೆ ಇಟ್ಟರೆ ಅಲೆಗಳ ಸದ್ದು ಕೇಳುತ್ತದೆ. ಇದೊಂದು ವಿಸ್ಮಯ ಅನ್ನುವುದಕ್ಕಿಂತ ದೇವಸ್ಥಾನ ನಿರ್ಮಿಸಿದ ರೀತಿ ಇದಕ್ಕೆ ಕಾರಣ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನದ ವಾಸ್ತುಶಿಲ್ಪ ಹಾಗೂ ಈ ಚಕ್ರವನ್ನು ಫಿಟ್ ಮಾಡಿರುವ ರೀತಿಯಿಂದಾಗಿ ಪೂರಿಯ ಯಾವುದೇ ಭಾಗದಲ್ಲಿ ನಿಂತರೂ ಚಕ್ರ ಸಂಪೂರ್ಣವಾಗಿ ಗೋಚರಿಸುತ್ತೆ. ಅದರಲ್ಲೂ ವಿಶೇಷ ಏನೆಂದರೆ
ಎಲ್ಲಿ ನಿಂತು ನೋಡಿದರೂ ಇದು ನಮಗೆ ನಮ್ಮ ನೇರಕ್ಕೆ ಇರುವಂತೆ ಕಾಣುತ್ತದೆ. ಪುರಿ ದೇವಾಲಯದ ಮೇಲೆ ಒಂದೇ ಒಂದು ಹಕ್ಕಿಯೂ ಕೂರದಿರಲು ದೇವಾಲಯದ ಮೇಲೆ ಯಾವುದೇ ವಿಮಾನ ಹಕ್ಕಿಗಳು ಕೂಡ ಹಾರುವುದಿಲ್ಲವಂತೆ. ಇದು ಅಚ್ಚರಿ ಎನಿಸಿದರೂ ನಿಜ. ಪ್ರತಿ 12 ಅಥವಾ 19 ವರ್ಷಗಳಿಗೊಮ್ಮೆ, ಅಂದರೆ ಆಷಾಢ ಅಧಿಕ ಮಾಸ, ಯಾವ ಆಷಾಢ ಮಾಸ ಒಂದೇ ತಿಂಗಳಲ್ಲಿ 2 ಹುಣ್ಣಿಮೆ ಬರುತ್ತೋ ಆವಾಗ ಮೂರ್ತಿಯನ್ನು ಕೆತ್ತಲಾಗುತ್ತೆ. ಹೊಸ ಮೂರ್ತಿ ತಯಾರಿಸಿದ ಬಳಿಕ ಇದನ್ನು ಪ್ರತಿಷ್ಠಾಪಿಸಿ ಹಳೆ ಮೂರ್ತಿಗಳನ್ನು ದೇವಾಲಯ ಆವರಣದಲ್ಲಿ ಹೂಳಲಾಗುತ್ತೆ. ಈ ಹೊಸ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಸಂಪೂರ್ಣ ಹೊಣೆ ದೇವಸ್ಥಾನದ ಪ್ರಧಾನ ಅರ್ಚಕರ ಹೆಗಲ ಮೇಲಿರುತ್ತೆ. ಅವರು ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ದೇಗುಲವನ್ನು ಪ್ರವೇಶಿಸಬೇಕು. ಹೊಸ ಮೂರ್ತಿಗಳನ್ನು ಬಂದ ನಂತರ ಅವುಗಳನ್ನು ಪ್ರತಿಷ್ಠಾಪನೆ ಮುನ್ನ ಹಳೇ ದೇವರ ಮೂರ್ತಿಗಳಿಂದ ವಿಶೇಷವಾದ ವಸ್ತುವನ್ನು ತೆಗೆದು ಹೊಸ ಮೂರ್ತಿ ಒಳಗಡೆ ಸೇರಿಸಲಾಗುತ್ತೆ. ಆ ವಿಶೇಷ ವಸ್ತುವನ್ನು ಬ್ರಹ್ಮನ್ ಪದಾರ್ಥ ಎಂದು ಹೇಳಲಾಗುತ್ತೆ. ಅಂದರೆ ಅದು ಭಗವಾನ್ ಶ್ರೀಕೃಷ್ಣ ಹೃದಯ ಎಂದು ಹೇಳಲಾಗುತ್ತೆ. ಬ್ರಹ್ಮನ್ ಪದಾರ್ಥವನ್ನು ಕೈಯಲ್ಲಿ ಹಿಡಿದಾಗ ನಮಗೆ ಅದರ ಜೀವಂತಿಕೆ ಅನುಭವವಾಗುತ್ತೆ. ಅಲ್ಲಿನ ಎಷ್ಟೋ ಅರ್ಚಕರು ಹೇಳಿದ್ದಾರೆ, ಭಗವಾನ್ ಶ್ರೀಕೃಷ್ಣನ ಹೃದಯ ಇನ್ನೂ ಜಗನ್ನಾಥನ ಮಂದಿರದಲ್ಲಿ ಜೀವಂತವಾಗಿ ಉಳಿದಿದೆ ಎಂಬ ನಂಬಿಕೆ ಕೂಡ ಇದೆ. ಇನ್ನು ರಥಯಾತ್ರೆ ಸಂದರ್ಭದಲ್ಲಿ ಪುರಿಯ ಅರಸ ಬಂದು ಚಿನ್ನದ ಪೊರಕೆಯಿಂದ ರಥವನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಇದು ಇಂದಿಗೂ ಹೇಳುತ್ತಿದ್ದಾರೆ. ಜಗನ್ನಾಥನ ಮುಖ್ಯ ದೇವಾಲಯದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಗುಂಡೀಚ ದೇವಾಲಯದವರೆಗೂ ರಥಯಾತ್ರೆ ನಡೆಯುತ್ತೆ. ಈ ರಥಯಾತ್ರೆಯಲ್ಲಿ ಸುಮಾರು 25 ಲಕ್ಷ ಹೆಚ್ಚು ಜನ ಸೇರುತ್ತಾರೆ.